ಯಾವುದು? ಸ್ವಾಮಿ ಬಂದಿರ ಅಲ್ಲಿ ನೋಡಿ, ತಾನೇ ಮಗುವಿನ ಮುಂದೆ ನಿಮ್ಮನ್ನ ಕುರಿತೇ ಹೇಳುತ್ತಿದ್ದೆ. ಭಲೆ ಭಲೆ. ಬಹುಮುದ್ದಾಗಿದ್ದಾನೆ, ಬಹುಮುದ್ದಾಗಿದ್ದಾನೆ. ಎಲ್ಲ ನಿನ್ನ ಹಾಗೆ ಇದ್ದಾನೆ. ಇಲ್ಲ, ನಿಮ್ಮ ಹಾಗೆ ಇದ್ದಾನೆ. ನಮ್ಮಿಬ್ಬರ ಹಾಗೂ ಇದ್ದಾನೆ. ಕುಮಾರ, ನೀನು ಹುಟ್ಟಿದ್ದು ಅಮೃತ ಘಳಿಗೆ. ಚತುರ್ಮುಖನು ಯುಗ ಯುಗಗಳಲ್ಲಿ ಯಾರೂ ಕೇಳರಿಯದಂಥ ಅದ್ಭುತವಾದ ನನ್ನ ಕೋರಿಕೆಗಳಿಗೆ ತಥಾಸ್ತು ಎಂದು ಬಿಟ್ಟನು. ಅಷ್ಟೇ ಏನು, ನಿನ್ನ ಸುಪುತ್ರ ಹುಟ್ಟಿದೊಡನೆ ಪುಷ್ಪವೃಷ್ಟಿ ಆಯಿತು. ಪುಷ್ಪವೃಷ್ಟಿ? ನಮ್ಮ ಜನನ ಕಾಲದಲ್ಲಿ ಇಡೀ ತಾರಾಮಂಡಲವೇ ದಿಕ್ಕು ಕಾಣದೆ ದಿಕ್ಕಾಪಾಲಾದವು. ಧೂಮಕೇತುಗಳು ಹಾರಾಡಿದವು, ಸಿಡಿಲು ಗುಡುಗುಗಳು ಹೋರಾಡಿದವು, ಮೇಘಗಳು ರಕ್ತಾಭಿಷೇಕ ಮಾಡಿದವು, ಗಗನ ನಡುಗಿತು, ಸಾಗರ ಉಕ್ಕಿತು, ಭೂಮಿ ಬಿರಿಯಿತು. ಇಂಥ ಅಮೋಘ ವೈಭವದ ಮುಂದೆ ಪುಷ್ಪವೃಷ್ಟಿ ನಾಚಿಕೆಗೇಡು, ನಾಚಿಕೆಗೇಡು. ನಾರಾಯಣ ನಾರಾಯಣ. ದಾನವೇಂದ್ರ, ದಾನವೇಂದ್ರ. ಇನ್ನೊಮ್ಮೆ ಆ ನನ್ನ ವೈದ್ಯ ಹೆಸರನ್ನು ಉಚ್ಚರಿಸಿದರೆ ಈ ನಿನ್ನ ತಂಬೂರಿ ಬುರುಡೆ ಹಾರಿ ಹೋದಿತು. ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ. ಕಯಾದು, ಗುರು ಶುಕ್ರಾಚಾರ್ಯರನ್ನು ಕರೆಸಿ ಮಗುವಿಗೆ ನಾಮಕರಣ ಮಹೋತ್ಸವವನ್ನು ಮಾಡಬೇಕು. ಗುರು ಸಮಾನರಾದ ನಾರದರಿದ್ದಾರಲ್ಲ, ಅವರನ್ನೇ ಕೇಳಿ. ಏ ನಾರದರೇ, ಬನ್ನಿ. ಹೇಗೆ? ಏನಪ್ಪಾ ಇದು? ಮರ್ಯಾದೆ ಕೊಟ್ಟ ಹಾಗೂ ಅಲ್ಲ, ಬಿಟ್ಟ ಹಾಗೂ ಅಲ್ಲ. ಏ ನಾರದರೇ, ಬನ್ನಿ ಹೀಗೆ. ಅದು ನಮ್ಮ ವೈಶಿಷ್ಟ್ಯ. ಇರಲಿ ಇರಲಿ. ಅದರಲ್ಲಿ ನಾರದರೇ, ನಮ್ಮ ಪತ್ನಿಯ ಆಸೆ, ಮಗುವಿಗೆ ಒಂದು ಶುಭನಾಮವನ್ನು ಹೇಳಿ. ಪ್ರಹ್ಲಾದ. ಪ್ರಹ್ಲಾದ? ಓ, ಬಲಮುದ್ದಾದ ಹೆಸರು, ಸೊಗಸಾದ ಹೆಸರು. ನಾರದರೇ, ಒಮ್ಮೊಮ್ಮೆ ನಿಮ್ಮ ಬುದ್ಧಿ ಚಿಗುರುತ್ತದೆ. ಸಮಯ ಸಂದರ್ಭ ನೋಡಿ. ನೋಡಿ. ಹೌದಾ ಸ್ವಾಮಿ? ನಮ್ಮ ಅರಮನೆಗೆ ಹೋಗೋಣವೇ? ಅರಮನೆ? ಯಾವ ಮನೆ? ಓ, ನಾರದರೇ, ನಾರದರೇ, ಮಗುವನ್ನು ನೋಡುವ ಆನಂದದಲ್ಲಿ ಇದು ಯಾವ ಮನೆ ಎಂಬುದೇ ನಮಗೆ ತಿಳಿಯಲಿಲ್ಲ. ಅದೆಲ್ಲಿದೆ? ನೀನೇಕೆ ಬಡಜೋಗಿ ಆಶ್ರಮಕ್ಕೆ ಬಂದೆ? ನೀವಿಲ್ಲದ ಹೊತ್ತಿನಲ್ಲಿ ಆ ಪಾಪೀಂದ್ರ ಬಂದು ಹುಟ್ಟಲಿರುವ ನಮ್ಮ ಕಂದನನ್ನ ಕೊಲ್ಲುವ ಕೆಟ್ಟ ಬುದ್ಧಿಯಿಂದ ವಜ್ರಾಯುಧವೆತ್ತಿದ. ಅಷ್ಟರಲ್ಲಿ ನಾನೇ ಅಡ್ಡ ಹಾಕಿದೆ. ಅಯ್ಯೋ ಅವಿವೇಕೀಂದ್ರ, ನಿನಗೇನು ಬಂತು ಬರಬಾರದ್ದು. ಮಹಾಶೂರನಾದ ಹಿರಣ್ಯಕಶಿಪುವಿಗೆ ತಿಳಿದರೆ ಪ್ರಳಯವೇ ಸಂಭವಿಸಬಹುದು ಎಂದು ಬುದ್ಧಿ ಹೇಳಿ ಅಡ್ಡಿದೆ. ಅಲ್ಲೇ ಇದ್ದರೆ ನಿನ್ನ ಪತ್ನಿಗೆ ಯಾರಿಂದ ಏನು ತೊಂದರೆಯಾಗಬಹುದು ಎಂದು ಹೆದರಿ ಆಶ್ರಮಕ್ಕೆ ಕರೆತಂದು. ಕೆಲವರಾಂತ ಇಂದ್ರ, ನಿನಗಿಷ್ಟು ಸೊಕ್ಕೆ? ಎಲ್ಲಿಯ ದೇವೇಂದ್ರ? ಎಲ್ಲಿಯ ಸುರಾಧಮ? ಓ ದಾನವೇಂದ್ರ, ದಾನವೇಂದ್ರ, ಸ್ವಾಗತ, ಸುಸ್ವಾಗತ. ಸ್ವಾಗತ ನಿನಗೆ. ಶಾಂತನಾಗು, ಶಾಂತನಾಗು. ಇಷ್ಟೊಂದು ಆಗ್ರಹವೇಕೆ ಸಹೋದರ? ಮುಚ್ಚುಬಾಯಿ. ಸಹೋದರನಂತೆ ಸಹೋದರ, ನಾನಿಲ್ಲದ ವೇಳೆಯಲ್ಲಿ ಅಂತಃಪುರವನ್ನು ಪ್ರವೇಶಿಸಿ ಗರ್ಭಿಣಿಯಾಗಿದ್ದ ನನ್ನ ಪತ್ನಿಯನ್ನು ಎದುರಿಸಿ ಗರ್ಭಪಾತ ಮಾಡಲು ಪ್ರಯತ್ನಿಸಿದೆಯಾ ದ್ರೋಹಿ? ಸುಳ್ಳು, ಸುಳ್ಳು. ಅತ್ತಿಗೆ ತುಂಬು ಗರ್ಭಿಣಿ, ಒಂಟಿಯಾಗಿದ್ದಳಲ್ಲ, ಸ್ವರ್ಗಕ್ಕೆ ಬರಲಿ, ಬಯಕೆಗಳನ್ನೆಲ್ಲ ತೀರಿಸಿಕೊಳ್ಳಲಿ ಎಂದು. ಬಗ್ಗಿದರೆ ಜುಟ್ಟು ಹಿಡಿಯುವುದು, ಎದ್ದರೆ ಕಾಲು ಹಿಡಿಯುವುದು. ವಿಜಯೀ ಭವ, ವಿಜಯೀ ಭವ ದಾನವೇಂದ್ರ, ವಿಜಯೀ ಭವ. ನೀವು ಸಹೋದರರು. ಇಂದ್ರನಿಂದ ತಿಳಿಯದೆ ತಪ್ಪು ನಡೆದಿರಬಹುದು. ಕ್ಷಮಿಸುವ ಉದಾರ ಗುಣ ತೋರು. ಕ್ಷಮೆ? ಇವನಿಗೆ ಕ್ಷಮೆ? ಹೌದು, ಎಷ್ಟೇ ಆದರೂ ಅವನು ಸ್ವರ್ಗಾಧಿಪತಿಯಲ್ಲವೇ? ಸ್ವರ್ಗಾಧಿಪತಿ? ಯಾವನು ಅವನು ಸ್ವರ್ಗಾಧಿಪತಿ?
ಸ್ವರ್ಗಾಧಿಪತಿ ನಾನು ನಾನು ಎಲ್ಲರೂ ಹೇಳಿ, ಸ್ವರ್ಗಾಧಿಪತಿ ದೈತ್ಯ ಚಕ್ರವರ್ತಿಗೆ, 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 ಚಕ್ರವರ್ತಿಗೆ, ದಂಡಂ ದಶಗುಣಂ ಭವೆ. ಸ್ವರ್ಗಾಧಿಪತಿ ದೈತ್ಯ ಚಕ್ರವರ್ತಿಗೆ, ಸ್ವರ್ಗಾಧಿಪತಿ ದೈತ್ಯ ಚಕ್ರವರ್ತಿಗೆ. ದೇವತೆಗಳೇ, ಇನ್ನು ಮುಂದೆ ನೀವೆಲ್ಲರೂ ಮಂದಾರ ಪಾರಿಜಾತ ಪುಷ್ಪಗಳಿಂದ ನಮ್ಮ ಪಾದ ಪೂಜೆ ಮಾಡಬೇಕು. ಯಾರು ಹೋಗುತ್ತಿರುವವರು? ಹೀಗೆ ಹೀಗೆ ಅಣ್ಣಯ್ಯ, ಸಹೋದರ, ಇವಳು ನನ್ನ ಪತ್ನಿ ಸಚೀದೇವಿ. ಇವಳ ತಂಟೆಗೇನು ಹೋಗ್ಬೇಡ. ಅವಿವೇಕಿ, ನಿನ್ನ ಹಾಗೆ ಕಂಡ ಹೆಣ್ಣಿಗೆಲ್ಲ ಕಣ್ಣು ಹಾಕುವ ಕಾಮಾಂಧ ನಾನೆಂದು ಭಾವಿಸಿದೆಯಾ? ಎಲ್ಲಿ ಎಲ್ಲಿ ಆ ನಿನ್ನ ತಿಲೋತ್ತಮೆ ರಂಭೆ ಊರ್ವಶಿ? ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ನಮ್ಮ ಅಣ್ಣಯ್ಯ ದೈತ್ಯ ಚಕ್ರವರ್ತಿ ಕರೆಯುತ್ತಿದ್ದಾನೆ. ಬನ್ನಿ ಬನ್ನಿ. ನೀವೇನೋ ರಂಭೆ ಊರ್ವಶಿ ಮೇನಕೆ ತಿಲೋತ್ತಮೆ? ಭಲೆ 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 ಮಹೇಂದ್ರ, ಈಗ ಅರ್ಥವಾಯಿತು ಇಂದ್ರ ಪದವಿಗೆ ನೀನೇಕೆ ಹೀಗೆ ಸಾಯುತ್ತಿ ಎಂದು. ರಂಭಾದಿ ಊರ್ವಶಿಯರೇ, ನಿಮಗಿಂತ ನಮ್ಮ ರಾಕ್ಷಸ ಕನ್ನಿಕೆಯರೆಷ್ಟೋ 1000 ಪಾಲಿಗೆ ಮೇಲೆ. ತೊಲಗಿ ಹೋಗಿ. ಸೇನಾಪತಿ, ಅಷ್ಟದಿಕ್ಪಾಲಕರಾದ ಎಲ್ಲರನ್ನೂ ಬಂಧಿಸಿ ನಮ್ಮ ಅರಮನೆಗೆ ಸೆಳೆದುಕೊಂಡು ಬನ್ನಿ. ಹರಿ, ಕಪಟಿ, ಮಾಯಾವಿ, ಎಲ್ಲಿ ಅಡಿಗೆ ಕುಳಿತಿರುವೆಯೋ ಹೇಳಿ. ನನಗೆ ಭಯಪಟ್ಟು ಮರಿಯಾಗಿ ಹೋದಿಯೇನೋ? ನಿನಗೆ ಧೈರ್ಯವಿದ್ದರೆ ಬಾರೋ, ಬಂದು ನನ್ನ ಎದುರಿಗೆ ನಿಲ್ಲೋ. ನಿನ್ನಂಥ ದುಷ್ಟರ ಕಣ್ಣಿಗೆ ಅವನು ಕಾಣುವುದಿಲ್ಲ. ಯಾವನೋ ಹಾಗೆಂದವನು? ನಾನು. ನೀನು ಎಲ್ಲ ವಿಷ ಜಂತುವೆ, ಅಪ್ಪಳಿಸಿಬಿಟ್ಟೇನು. ಸಹಸ್ರಬಾಯಿಗಳಿಂದ ವಿಷ ಕಕ್ಕುವ ದುಷ್ಟ ನೀನು. ನಾನು ಉಕ್ಕುತ್ತಿರುವ ಆಕ್ರೋಶದಲ್ಲಿ ನಿನ್ನನ್ನು ಸೀಳಿ ಬಿಡುತ್ತಿದ್ದೆ. ಹರಿಯನ್ನು ಕೊಲ್ಲಲು ಬಂದು ಹಾವನ್ನು ಕೊಂದನ ಪಾಪಕೀರ್ತಿ ಬರಬಾರದೆಂದು ಬಿಟ್ಟಿದ್ದೇನೆ. ನಿನ್ನ ಅಂಜುಪುರುಕನಿಗೆ ಹೇಳು, ಅವನಿಗೆ ಸಾವು ಸಮೀಪಿಸಿತೆಂದು. ಬಗ್ಗಿಸೋ ತಲೆಯನ್ನ, ಬಗ್ಗಿಸೋ ತಲೆಯನ್ನ. ನಮ್ಮ ಆಕ್ರಮಣದಿಂದ ಕಂಗೆಟ್ಟಿರುವನ ತದೃಷ್ಟರೇ, ಅಮರರಾದರೂ ಮರಗಳಂತೆ ಚಲಿಸಲಾರದೆ ನಿಂತಿರುವ ದೇವತೆಗಳೇ, ತೇಜೋಹೀನರಾಗಿ ತಲೆ ತಗ್ಗಿಸಿ ನಿಂತಿರುವ ದಿಕ್ಪಾಲಕರೇ, ಇಂದಿಗೆ ನಿಮ್ಮ ಸ್ವಾತಂತ್ರ್ಯ ಸತ್ತಿತು, ಅಟ್ಟಹಾಸ ಅಳಿಯಿತು, ವೈಭವ ಮುಗಿಯಿತು. ಚಿಂತಿಸಬೇಡಿ. ಲೋಕಲೋಕಗಳನ್ನು ಪಾಲಿಸುವ ಈ ಲೋಕೇಶ್ವರ ನಿಮ್ಮನ್ನು ಅನಾಥರನ್ನಾಗಿ ಮಾಡುವುದಿಲ್ಲ.
ಈಗಾಗಲೇ ನಿಮಗಾಗಿ ಹೊಸ ಯೋಜನೆಗಳು ಸಿದ್ಧವಾಗಿವೆ. ಮಹೇಂದ್ರ, ಇನ್ನು ಮುಂದೆ ನೀನು ನಮ್ಮ ಅರಮನೆಯ ಊಳಿಗದವನಾಗಿ ಬಿದ್ದಿರಬೇಕು. ಅಗ್ನಿ, ನಿನ್ನ ಕೆಲಸ ನಮ್ಮ ಅರಮನೆಯ ಪಾಕಶಾಲೆ ಮೇಲ್ವಿಚಾರಣೆ. ವಾಯು, ನಾವು ನಿಂತಲ್ಲಿ, ಕುಳಿತಲ್ಲಿ, ಮಲಗಿದಲ್ಲಿ ನಮ್ರತೆಯಿಂದ ಸುಗಂಧಯುಕ್ತವಾದ ತಂಗಾಳಿ ಬೀಸುತ್ತಿರಬೇಕು. ವರುಣ, ಪ್ರಾತಃ ಕಾಲವಾದೊಡನೆ ಬಂದು ನೀನು ನಮ್ಮ ಪಾದ ತೊಳೆಯಬೇಕು. ಯಮಧರ್ಮ, ಮೃತ್ಯು ದೇವತೆ, ಪಾಪ, ನಾನೇ ನಿನಗೆ ಮೃತ್ಯುವಾಗಿ ಬಂದು ಬಿಟ್ಟೆ ಅಲ್ಲವೇ? ಭಯಪಡಬೇಡ, ಭಯಪಡಬೇಡ. ನಮ್ಮ ಅರಮನೆಯ ಮಹಾದ್ವಾರದ ಕಾವಲ ಕೆಲಸ ನಿನಗೆ ಮೀಸಲಾಗಿದೆ. ಕೋಣನ ಮೇಲೆ ಕುಳಿತೇ ಕೆಲಸ ಮಾಡು. ನಾರಾಯಣ ನಾರಾಯಣ. ಯಾವನವನು? ನಾನೇ ನಾನೇ. ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ, ಅಭ್ಯಾಸ ಬಲ. ಯಾರ ಮುಂದೆ ನಿನ್ನ ಅಭ್ಯಾಸ? ಏನಾದರೆ ಲೋಕಲೋಕಕ್ಕೆಲ್ಲ ನಾವೇ ಸಾರ್ವಭೌಮರು. ದಿವ್ಯವಾಣಿ, ದಿವ್ಯವಾಣಿ, ಅಮೃತವಾಣಿ. ಇದೇನಿದು? ದೇವತೆಗಳೆಲ್ಲ ಇಲ್ಲಿ ಸೋತು ನಮಗೆ ಬಂದಿಗಳಾಗಿದ್ದಾರೆ. ಆಗಬೇಕಾದ್ದೆ, ಆಗಬೇಕಾದ್ದೆ. ಆದರೆ ಏನಾದರೆ? ಏನೂ ಇಲ್ಲ. ಅಷ್ಟದಿಕ್ಪಾಲಕರನ್ನು ಸೆರೆ ಹಿಡಿದರೆ ಲೋಕಗಳ ಗತಿ ನಾವಿಲ್ಲವೇ? ನೀನಿದ್ದರೇನು ಪ್ರಯೋಜನ ದಾನವೇಂದ್ರ? ಅಂದರೆ ಕಾಲ ಕಾಲಕ್ಕೆ ಮಳೆ ಕೊಡಲು ಸಾಧ್ಯವೇ? ಗಾಳಿಯಂತೆ ಬೀಸಲು ಸಾಧ್ಯವೇ? ಅಗ್ನಿಯಂತೆ ದಹಿಸಲು ಸಾಧ್ಯವೇ? ನಿಜ ನಿಜ, ನಮಗಿದು ಹೊಳೆಯಲೇ ಇಲ್ಲವಲ್ಲ. ಈಗೇನು ಮಾಡ್ಲಿ ನಾರದರೆ? ಹೇಗೂ ದಿಕ್ಪಾಲಕರು ದಿಕ್ಕೆಟ್ಟು ಶರಣಾಗತರಾಗಿದ್ದಾರೆ. ಸಾಕು, ಬಿಡುಗಡೆ ಮಾಡಿಬಿಡು. ನಿನ್ನ ಆಜ್ಞೆಯಂತೆ ಯಥಾಸ್ಥಾನದಲ್ಲೇ ಕೆಲಸ ಮಾಡಿಕೊಂಡಿರಲಿ. ಅದು ಸರಿಯೇ. ಸೇನಾಪತಿ, ಅವರುಗಳನ್ನು ಹೊರಗಟ್ಟು. ಏನಾರದರೆ? ಬಾಯಲ್ಲಿ ಇದರಲ್ಲಿ ನಿನ್ನ ಕುತಂತ್ರವೇನಾದರೂ? ಹರಿಹರಿ, ಹರ ಹರ, ಎಲ್ಲಿಯಾದ್ರೂ ಉಂಟೆ, ಎಲ್ಲಿಯಾದ್ರೂ ಉಂಟೆ? ಏಕಿರಬಾರದು. ಎಷ್ಟೇ ಆಗಲಿ ನೀನು ದೇವತಾ ಪಕ್ಷಪಾತಿ. ಅದು ಆಗ, ಈಗಲ್ಲ. ಈ ನಾರದ ಯಾರು ಪದವಿಯಲ್ಲಿರುತ್ತಾರೋ ಅವರ ಪಕ್ಷಪಾತಿ. ಭಲೆ ಭಲೆ, ಅದು ಬದುಕುವವರ ಲಕ್ಷಣ. ದೇವತೆಗಳೇ, ಇನ್ನು ಮುಂದೆ ಯಜ್ಞ ಯಾಗಾದಿಗಳ ಹವಿರ್ಭಾಗವೆಲ್ಲ ನಮಗೆ ಸೇರಬೇಕು. ಒಪ್ಪಿಕೊಳ್ಳಿ, ಒಪ್ಪಿಕೊಳ್ಳಿ. ಈ ಕ್ಷಣದಿಂದ ನಮ್ಮ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ನಮ್ಮ ಆಜ್ಞೆಯನ್ನು ಶಿರಸ ವಹಿಸಬೇಕು. ಓಹೋ, ಆಗಬಹುದು, ಆಗಬಹುದು. ನಿನಗಲ್ಲ ಹೇಳಿದ್ದು, ಅವರಿಗೆ ಅವರಿಗೆ. ನಿಮಗೆ ನಿಮಗೆ. ಎಲ್ಲಿ ಎಲ್ಲರೂ ಒಂದು ಬಾರಿ ಹಿರಣ್ಯಕಶಿಪುವೇ ಲೋಕೇಶ್ವರ ಎಂದು ಕೂಗಿ. ಆಪತ್ಕಾಲದಲ್ಲಿ ಪಾಪವಿಲ್ಲ. ಹೇಳಿ, ಹಿರಣ್ಯಕಶಿಪುವೇ ಲೋಕೇಶ್ವರ. ಶಿವ ಸಾಂಬ ಜಯ ಜಯ ಸಾಂಬ ಸದಾ ಶಿವ ಸಾಂಬ ಗರ ಗರ ಸಾಂಬ ಸದಾ ಶಿವ ಸದಾ ಶಿವ ಸಾಂಬ ಸದಾ ಶಿವ ಸದಾ ಶಿವ ಸಾಂಬ ಜಯ ನಮಃ ಪಾರ್ವತೀಪತೆ ಶಿವ ಹರ ರಮಣ ಗೋವಿಂದ. ತಪ್ಪಾಯ್ತು ತಪ್ಪಾಯ್ತು. ಓಂ ನಮೋ ಹಿರಣ್ಯಕಶಿಪಾಯ ನಮಃ. ಹಿರಣ್ಯಕಶಿಪಾಯ ನಮಃ. ಈ ರೀತಿ ಝೇಂಕಾರನಾದ ಮಾಡ್ತಾ 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 ನಮ್ಮ ಹಿರಣ್ಯಕಶಿಪ ಮಹಾರಾಜರು ಇನ್ನರ ಸೊಕ್ಕನ್ನು ಮುರಿದ ಮೇಲೆ ಸ್ವರ್ಗ ಸಿಂಹಾಸನವನ್ನು ಏರಿದ ಮೇಲೆ ಸ್ವರ್ಗ ಸಿಂಹಾಸನವನ್ನು ಏರಿದ ಮೇಲೆ ಅಷ್ಟದಿಕ್ಪಾಲಕರನ್ನು ಬಂಧಿಸಿದ ಮೇಲೆ ನಮ್ಮ ಮಹಾರಾಜರು ಏನ್ ಮಾಡಿದ್ರು ಗೊತ್ತೇ? ನೇರವಾಗಿ ವೈಕುಂಠದ ವಿಜಯಾತ್ರೆಯನ್ನು ಮಾಡಿದರು. ಮಹಾರಾಜರ ಹೆಜ್ಜೆ ಸಪ್ಪಳವನ್ನು ಕೇಳಿ ವೈಕುಂಠದ ಬಂಗಾರದ ಮಹಾದ್ವಾರಗಳು ಛಟ್ ಛಟ್ ಅಂತ ತಾವಾಗಿ ತೆಗೆದು ಬಿಟ್ಟವು. ಮಹಾರಾಜರ ಆಕ್ರೋಶದ ಒಳಗಿರುಗಿ ನೋಡ್ತಿದ್ದಾರೆ.
ಒಳಗೆ ನುಗ್ಗಿ ನೋಡ್ತಲಿದ್ದಾರೆ. ಎಲ್ಲಿಗನೋ ಹರಿಯೋ ಶ್ರೀಹರಿ, ಎಲ್ಲಿಗನೋ ಹರಿಯೋ ಮುಂದೆ ನಾನಾವೇಶವ ಧರಿಸಿದ ಶ್ರೀಹರಿ, ನಾನಾವೇಶವ ಧರಿಸಿದ ಶ್ರೀಹರಿ, ನಾನಾವೇಶವ ಧರಿಸಿದ ಶ್ರೀಹರಿ, ಕಾಣದೆ ಆ ಕ್ಷಣ ಆದ ಪರಾರಿ, ಆದ ಪರಾರಿ. ಎಲ್ಲಿಗನೋ ಹರಿಯೋ, ಎಲ್ಲಿಗ